ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬರುತ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀನ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ಬೆಂಕಿಯಾದ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ಪ್ಲಸ್ ಇದ್ರ ಬಗ್ಗೆ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ನನ್ನ ಒಂದು ಕೂಡ ಫಸ್ಟ್ ಇಂಪ್ರೆಷನ್ ನೀಡ್ತಾ ಇದ್ದೀನಿ ಹೇಗಿದೆ ಈ ಒಂದು ಮೊಬೈಲ್ ಅಂತ. ಮತ್ತು ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದಾ, ಪರ್ಚೇಸ್ ಮಾಡಬಾರ್ದು ಅಂತ ಪೂರ್ತಿ ಕ್ಲೀನಾಗಿ ಕ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಏನಂತ ಅಂದರೆ ಇನ್ಫಿನಿಕ್ಸ್ ಅವರ ನೋಟ್ 40X 5G ಮೊಬೈಲ್ ಅಂತ. ಈ ಮೊಬೈಲ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಬೆಂಕಿ ಅಮೇಝಿಂಗ್ ಮೊಬೈಲ್. ಈ ಪ್ರೈಸ್ ರೇಂಜ್ಗೆ ಇಷ್ಟೊಂದು ಸ್ಪೆಸಿಫಿಕೇಶನ್ ನೀಡ್ತಾರೆ ಅಂತಲೇ ಹೇಳ್ಬೋದು. ಮೇನ್ ಹೈಲೈಟ್ ಬಂದ್ಬಿಟ್ಟು ರೋಮ್ ಅಂದರೆ ಸ್ಟೋರೇಜ್ ಮತ್ತು ರ್ಯಾಮ್, ಇದೇ ಮೇನ್ ಹೈಲೈಟ್ ಅಂತಲೇ ಹೇಳ್ಬೋದು. ಹೌದು, ಅದೇನೇನು ಸ್ಪೆಸಿಫಿಕೇಶನ್ ನೀಡಿದ್ದಾರೆ ಫಸ್ಟ್ ಇದ್ರ ಬಗ್ಗೆ ನಾವು ಅನ್ಬಾಕ್ಸಿಂಗ್ ಮಾಡೋಣ. ಕಾಂಟೆಂಟ್ಸ್ ಏನೇನು ಸಿಗುತ್ತೆ ನಮಗೆ ಬಾಕ್ಸ್ನಲ್ಲಿ ಅಂತ ಪೂರ್ತಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಈ ವಿಡಿಯೋ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಬನ್ನಿ ತಡ ಮಾಡ್ದೆ ಒಂದು ಈ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನೋಡ್ರಿ ಹೊಸಬರನ್ನ ಒಂದು ಟೆಕ್ಬುಡ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ಬುಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಆಗಲಿ, ಒಳ್ಳೆ ವಿಡಿಯೋಸ್ ಆಗಲಿ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ನಮ್ಮೊಂದು ಬಾಕ್ಸ್ ಓಪನ್ ಮಾಡ್ತಾ ಇದ್ದಾಗ ಸ್ಟ್ರೇಟ್ ನಮಗೆ ಮೊಬೈಲ್ ಫೋನ್ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ದು ಕೇಸ್ ಸಿಗ್ತಾ ಇರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು 18 ವಾಟ್ಸು ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇರುವಂಥದ್ದು, ಡಾಕ್ಯುಮೆಂಟ್ಸ್ ಸಿಗ್ತಾ ಇರುವಂಥದ್ದು. ಆಮೇಲೆ Type A to Type C ಚಾರ್ಜಿಂಗ್ ಕೇಬಲ್ ನಮಗೆ ಇಷ್ಟು ಬಾಕ್ಸ್ನಲ್ಲಿ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಎಲ್ಲ ಕಾಂಟೆಂಟು ನಮಗೆ ಬಾಕ್ಸ್ನಲ್ಲಿ ಕೂಡ ಸಿಗ್ತಾ ಇದೆ, ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಕಾರ್ಡ್ ಕೂಡ ಫ್ರೀಯಾಗಿ ಅಪ್ಲೈ ಮಾಡಿದ್ದಾರೆ ಇನ್ಫಿನಿಕ್ಸ್ ಅವರು. ಬಿಗ್ ಥಮ್ಸ್ ಅಪ್ ಇನ್ಫಿನಿಕ್ಸ್ ಅವ್ರಿಗೆ, ಚೆನ್ನಾಗಿ ನೀಡಿದ್ದಾರೆ ಸ್ಪೆಸಿಫಿಕೇಶನ್. ಇನ್ನು ಮೊಬೈಲ್ ಬಗ್ಗೆ ಬಿಲ್ಡ್ ಕ್ವಾಲಿಟಿ ಆಮೇಲೆ ಲುಕ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದರ ಒಂದು ಪರ್ಟಿಕ್ಯುಲರ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಸಾಕಾಗಿದೆ ಅಂತಲೇ ಹೇಳ್ಬೋದು. ಪ್ಲಾಸ್ಟಿಕ್ ಬಿಲ್ಡು, ಒಂದು ಬಜೆಟ್ ಮೊಬೈಲ್ಗೆ ಪ್ಲಾಸ್ಟಿಕ್ ಬಿಲ್ಡ್ ಓಕೆ ಪರವಾಗಿಲ್ಲ ಬಿಲ್ಡ್ ಅಂತಲೇ ಹೇಳ್ಬೋದು. ಫ್ರಂಟ್ ಬಂದ್ಬಿಟ್ಟು ಗ್ಲಾಸ್ ಪ್ರೊಟೆಕ್ಷನ್ ನೀಡಿದ್ದಾರೆ. ಯಾವ ಗ್ಲಾಸ್ ಅಂತ ಕರೆಕ್ಟಾಗಿ ಹೇಳಿಲ್ಲ, ನನಗನ್ಸುತ್ತೆ ಪಾಂಡಾ ಗ್ಲಾಸ್ ಯೂಸ್ ಮಾಡಿದಿರೆ ಅಂತ. ನಿಮ್ಗೇನು ಅನ್ಸುತ್ತೆ ಯಾವ ಗ್ಲಾಸ್ ಅಂತ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ. ಮತ್ತು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಿಂದೆ ಲುಕ್ಕು ತುಂಬ ಅಟ್ರಾಕ್ಟಿಂಗ್ ಹೊಂದಿರುವಂಥದ್ದು ಅಂತಲೇ ಹೇಳ್ಬೋದು. ನನ್ನ ಹತ್ರ ಇರೋದು ಬ್ಲೂ ಕಲರು, ಇನ್ನೊಂದು ಐತೆ ಗ್ರೀನ್ ಕಲರ್ ಮತ್ತು ಇನ್ನೊಂದು ಸ್ಟಾರ್ ರೈಟ್ ಬ್ಲ್ಯಾಕ್. ಇದರಲ್ಲಿ 3 ಕಲರ್ ಹೊಂದಿರುವಂಥದ್ದು ಅಂತಲೇ ಹೇಳ್ಬೋದು. ಆದರೆ ನನಗೆ ತುಂಬ ಅಟ್ರಾಕ್ಟಿಂಗ್ ಅನಿಸಿದ್ದು ಈ ಒಂದು ಪರ್ಟಿಕ್ಯುಲರ್ ಬ್ಲೂ ಕಲರ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಅಟ್ರಾಕ್ಟಿಂಗ್ ಲುಕ್ ಹೊಂದಿರುವಂಥದ್ದು ಈ ಒಂದು ಪರ್ಟಿಕ್ಯುಲರ್ ಮೊಬೈಲ್ ಕಲರ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಮೊಬೈಲ್ ಪರ್ಚೇಸ್ ಮಾಡ್ತೀರ ಅಂತ ಅಂದರೆ ಈ ಕಲರಲ್ಲೇ ಪರ್ಚೇಸ್ ಮಾಡಿ, ಇದು ನನ್ನ ಒಂದು ಸಜೆಷನ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಷ್ಟಾಯಿತು ಮೊಬೈಲ್ ಬಗ್ಗೆ ಹೇಗಿದೆ ಅಂತ. ಆಮೇಲೆ 3.5 mm ಹೆಡ್ಫೋನ್ ಜಾಕ್ ಕೂಡ ಇರುವಂಥದ್ದು ಅಂತಲೇ ಹೇಳ್ಬೋದು. ಎಂತಕ್ಕಂತ ಅಂದರೆ ಈ ಒಂದು ಮೊಬೈಲ್ ಬಜೆಟ್ ಮೊಬೈಲ್, ಅದಕ್ಕೆ 3.5 mm ಹೆಡ್ಫೋನ್ ಜಾಕ್ ತೆಗೆದಾಕಿಲ್ಲ. ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಣ. ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸ್ಕ್ರೀನ್ ತೋರಿಸೋಣ ನಿಮಗೆ. ಫಸ್ಟ್ ಮೇನ್ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ 6.78 ಇಂಚಸ್ ಹೊಂದಿರುವಂಥ ಒಂದು ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಈ ಒಂದು ಡಿಸ್ಪ್ಲೇಗೆ 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ, ಬೆಂಕಿ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಡಿಸ್ಪ್ಲೇಗೆ 500 nits ಪೀಕ್ ಬ್ರೈಟ್ನೆಸ್ ಸಿಗ್ತಾ ಇರುವಂಥದ್ದು. ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡಿಸ್ಪ್ಲೇ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಚೆನ್ನಾಗಿದೆ, ತುಂಬ ಇಂಪ್ರೆಸ್ ಮಾಡ್ತು ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಫಸ್ಟ್ ಇಂಪ್ರೆಷನ್ ಡಿಸ್ಪ್ಲೇ ಚೆನ್ನಾಗಿದೆ, ಪರವಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ನಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಇದು ಚೆನ್ನಾಗಿದೆ, ಲೌಡ್ ಆಗಿದೆ ಸ್ಪೀಕರ್ ಅಂತಲೇ ಹೇಳ್ಬೋದು. ಕೇರಕ್ಕೆ ಒಂದು ಆಡಿಯೋ ಕ್ಲಾರಿಟಿ ಐತಲ್ಲ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಕೂಡ ಸಖತ್ತಾಗೈತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ MediaTek Dimensity 6300 ಪ್ರಾಸೆಸರು. ಈ ಪ್ರಾಸೆಸರ್ ಪರವಾಗಿಲ್ಲ, ಒಂದು ಬಜೆಟ್ ಪ್ರಾಸೆಸರ್ ಅಂತಲೇ ಹೇಳ್ಬೋದು. ನೀವು ಏನು ಫ್ರೀ ಫೈರು ಮತ್ತು ಚಿಕ್ಕ ಗೇಮ್ಸ್ ಎಲ್ಲ ಆರಾಮಾಗಿ ಆಡ್ಬೋದು. PUBG, ಕಾಲ್ ಆಫ್ ಡ್ಯೂಟಿ, ಬಿಗ್ ಗೇಮ್ಸು ಅಂಥ ಗೇಮ್ಸ್ ಎಲ್ಲ ಆಡೋಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು. ಸಣ್ಣ ಗೇಮ್ಸು ಬೇಸಿಕ್ ಜನರಲ್ ಯೂಸ್ಗೋಸ್ಕರ ಈ ಮೊಬೈಲ್ ಯೂಸ್ ಮಾಡ್ಬೋದು. ಪರವಾಗಿಲ್ಲ, ಚೆನ್ನಾಗಿದೆ ಪ್ರಾಸೆಸರ್ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರೋಮ್, ಇದೇ ಮೇನ್ ಹೈಲೈಟ್ ಹೇಳ್ದಲ್ಲ. ರೋಮ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಬಂದ್ಬಿಟ್ಟು 8GB 12GB ರ್ಯಾಮ್, 8GB 12GB ಮತ್ತು 8GB 128GB 8GB 256GB
ಥರ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೇಸ್ ಮಾಡಲ್ 8GB 128GB ಕೊಡ್ತಾರಂತ ಅಂದರೆ ಬೆಂಕಿ ವಿಷ. ಮತ್ತು ಇನ್ನೊಂದೇನಂತ ಅಂದರೆ 8+8GB 12+12GB ಈ ಥರ ನಿಮ್ಮ ಒಂದು ರ್ಯಾಮ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಇದು ವರ್ಚುವಲ್ ರ್ಯಾಮು, ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಅವಾಗ 24+256GB 16+256GB ಆಗುತ್ತೆ. ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಇನ್ಫಿನಿಕ್ಸ್ವರೆಗೆ ಚೆನ್ನಾಗಿದ್ದಾರೆ ಸ್ಪೆಸಿಫಿಕೇಶನ್ಸ್ ಅಂತಲೇ ಹೇಳ್ಬೋದು. ಮತ್ತು LPDDR4X UFS 2.2 ಪರವಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ ರ್ಯಾಮು ರೋಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂತ ಅಂದರೆ 5000 mAh ಬ್ಯಾಟ್ರಿ 18 ವಾಟ್ಸು ಫಾಸ್ಟ್ ಚಾರ್ಜಿಂಗ್ ನಮಗೆ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಚೆನ್ನಾಗಿದೆ ಫಾಸ್ಟ್ ಚಾರ್ಜಿಂಗ್ ಅಂತಲೇ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದು ಬ್ಯಾಕ್ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 108 MP ಮೇನ್ ಕ್ಯಾಮ್ರಾ. ಇದು ಚೆನ್ನಾಗಿ ಸಖತ್ತಾಗಿ ಫೋಟೋಸ್ ತೊಗೊಳುತ್ತೆ, ಕ್ಲಿಯರಾಗಿ ಡೀಟೇಲಾಗಿ ತೊಗೊಳುತ್ತೆ. ಸ್ಕ್ರೀನಲ್ಲಿ ತೋರಿಸ್ತಾ ನನಗೆ ಕೆಲವೊಂದು ಸ್ಯಾಂಪಲ್ಸು ಸಖತ್ತಾಗಿದೆ ಅಂತ ಹೇಳ್ಬೋದು. ಚೆನ್ನಾಗಿ ಕ್ಲಿಯರಾಗಿ ಡೀಟೇಲಾಗಿ ತೊಗೊಳುತ್ತೆ ಫೋಟೋಸು. ನೆಕ್ಸ್ಟ್ ಬಂದ್ಬಿಟ್ಟು 2 MP ಮ್ಯಾಕ್ರೋ ಆ್ಯಂಡ್ ಡೆಪ್ತ್ ಕ್ಯಾಮ್ರಾ ಸಿಗ್ತದೆ. ಇದು ಕೂಡ ಚೆನ್ನಾಗಿ ಫೋಟೋಸ್ ತೊಗೊಳುತ್ತೆ. ನೆಕ್ಸ್ಟು ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದು ಬಂದ್ಬಿಟ್ಟು ನಮಗೆ 8 MP ಸಿಗ್ತಿದೆ. ಇದು ಕೂಡ ಚೆನ್ನಾಗಿಲ್ಲ ಫೋಟೋಸ್ ತೊಗೊಳತ್ತಂತಲೇ ಹೇಳ್ಬೋದು. ಆಮೇಲೆ ಎಲ್ಲ ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ ನೆಕ್ಸ್ಟು ಕೊನೆಯದಾಗಿ ಬಂದ್ಬಿಟ್ಟು OS ಅಂದರೆ ಯಾವ ಒಂದು ಪರ್ಟಿಕ್ಯುಲರ್ OS ಮೇಲೆ ರನ್ ಆಗುತ್ತೆ. ಔಟ್ ಆಫ್ ಬಾಕ್ಸ್ Android 14 OS ಸಿಗ್ತಾ ಇರುವಂಥದ್ದು. ಇದು XOS ಮೇಲೆ ರನ್ ಆಗುತ್ತೆ. 2 years ಸೆಕ್ಯೂರಿಟಿ ಅಪ್ಡೇಟ್ಸ್ ನೀಡ್ತಾ ಇರುವಂಥದ್ದು ಈ ಒಂದು ಪರ್ಟಿಕ್ಯುಲರ್ ಮೊಬೈಲ್ಗೆ. ಆದರೆ ಆ್ಯಂಡ್ರಾಯ್ಡ್ ಅಪ್ಡೇಟ್ಸ್ ಏನು ಹೇಳಿಲ್ಲ, ನಂಗೆ ಅನ್ಸೋ ಆ್ಯಂಡ್ರಾಯ್ಡ್ ಅಪ್ಡೇಟ್ಸ್ ತರಲಿಲ್ಲ ಈ ಒಂದು ಮೊಬೈಲಲ್ಲಿ. ತಂದಿದ್ರೆ ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ಅದೊಂದು ಮೇಜರ್ ಮೈನಸ್ ಪಾಯಿಂಟ್ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಮೊಬೈಲಲ್ಲಿ. ಇಷ್ಟ ಆಯಿತು ಈ ಒಂದು ಮೊಬೈಲ್ ಬಗ್ಗೆ ಸ್ಪೆಸಿಫಿಕೇಷನ್ಸ್. ಕೊನೆಯದಾಗಿ ಪ್ರೈಸ್ ರಿವ್ಯೂ ಮಾಡುವ ಒಂದು ಸಮಯ ಬಂದಿದೆ. ಪ್ರೈಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 8GB 256GB ಬಂದ್ಬಿಟ್ಟು ನಿಮಗೆ 15,000 ಸಿಗ್ತಿದೆ. 12GB 256GB ಇದು ನಮಗೆ ಕೇವಲ 16,000ಕ್ಕೆ ಸಿಗ್ತಾ ಇರುವಂಥದ್ದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ವರ್ತಿಲ್ವಾ, ಚೆನ್ನಾಗಿ ವರ್ತಿದೆ ಅಂತಲೇ ಹೇಳ್ಬೋದು. ಕಣ್ಮುಚ್ಕೊಂಡು ಪರ್ಚೇಸ್ ಮಾಡಬಹುದು ಅಂತಲೇ ಹೇಳ್ಬೋದು. ಆದ್ರೆ ಒಂದೇನಂತ ಅಂದರೆ ಒಂದು 5-6 ಸಾವಿರ ಹಾಕಿದ್ರೆ ಇನ್ನೂ ಒಂದು ಬೆಟ್ರ್ ಕ್ವಾಲಿಟಿ ಮೊಬೈಲ್ ಎಲ್ಲ ನಮಗೆ ಸಿಗುತ್ತೆ. ಅದರಲ್ಲಿ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಆದರೆ ಕಣ್ಮುಚ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಮೊಬೈಲನ್ನು ನಾವು ಪರ್ಚೇಸ್ ಮಾಡ್ಬೋದು. ಪರವಾಗಿಲ್ಲ, ಚೆನ್ನಾಗಿದೆ. ಒಂದು ಬಜೆಟ್ ಮೊಬೈಲ್ ಅಂತಲೇ ಹೇಳ್ಬೋದು. 5G ಬಜೆಟ್ ಮೊಬೈಲ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಮೊಬೈಲ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹೇಗನ್ನಿಸ್ತು ಈ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ರಿವ್ಯೂ ಮತ್ತು ನನ್ನ ಒಂದು ಫಸ್ಟ್ ಇಂಪ್ರೆಷನ್ ಈ ಒಂದು ಮೊಬೈಲ್ ಬಗ್ಗೆ? ಐ ಹೋಪ್ ನಿಮಗೆ ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಆಯಿತು ಈ ಒಂದು ಮೊಬೈಲ್ ಬಗ್ಗೆ. ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಒಂದು ಕಮೆಂಟ್ ಮಾಡಿರಿ. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.